ಭಾರಿ ಕುತೂಹಲವನ್ನ ಮೂಡಿಸ್ತಾ ಇದೆ ಚನ್ನಪಟ್ಟಣದ ಉಪಚುನಾವಣೆಯ ಕಣ. ಮತ್ತೊಂದು ಕಡೆ ತಮ್ಮ ಪುತ್ರ ನಿಖಿಲ್ ಕುಮಾರಸ್ವಾಮಿಯನ್ನ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋಕೆ ಕುಮಾರಸ್ವಾಮಿ ಅವರು ಚಿಂತನೆ ಮಾಡ್ತಿದ್ದಾರೆ. ಆ ಮೂಲಕ ತಮ್ಮ ಮಗನಿಗೆ ರಾಜಕೀಯ ಭವಿಷ್ಯ ಕಟ್ಟಿಕೊಡೋದಕ್ಕೆ ಕುಮಾರಸ್ವಾಮಿ ಅವರ ಪ್ಲಾನ್ ಇದೆ. ಈಗಾಗಲೇ ಕ್ಷೇತ್ರದ ಗೆಲುವಿನ ಲೆಕ್ಕಾಚಾರದ ಬಗ್ಗೆ ವರದಿಯನ್ನು ಪಡೆದುಕೊಂಡಿದ್ದಾರೆ ಕುಮಾರಸ್ವಾಮಿ. ಬಿಜೆಪಿಯಿಂದ ಟಿಕೆಟ್ ಸಿಗದಿದ್ರೆ ಪಕ್ಷೇತರ ಸ್ಪರ್ಧೆ ಅಂತಿದ್ದಾರೆ ಯೋಗೇಶ್ವರ್. ಒಂದು ವೇಳೆ ಯೋಗೇಶ್ವರ ಪಕ್ಷೇತರವಾಗಿ ಕಣಕ್ಕಿಳಿದ್ರೆ ಮೈತ್ರಿ ಅಚ್ಚರಿಯ ಅಭ್ಯರ್ಥಿ ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ. ಸ್ಥಳೀಯ ಕಾರ್ಯಕರ್ತನಿಗೆ ಟಿಕೆಟ್ ನೀಡಿ ಗೆಲ್ಲಿಸೋಕೆ ಕುಮಾರಸ್ವಾಮಿ ಪ್ಲಾನ್ ಮಾಡ್ತಿದ್ದಾರೆ. ಮಾಜಿ ಸಚಿವ ಯೋಗೇಶ್ವರ್ ಕಾಂಗ್ರೆಸ್ನಿಂದಲೂ ಕೂಡ ಸ್ಪರ್ಧೆ ಮಾಡುವಂತ ಸಾಧ್ಯತೆಗಳಿದೆ. ಗೊಂಬೆನಾಡು ಚನ್ನಪಟ್ಟಣದ ಉಪಚುನಾವಣೆ ಕುಮಾರಸ್ವಾಮಿ ಅವರು 2023ರಲ್ಲಿ ಸ್ಪರ್ಧೆ ಮಾಡಿದ್ರು, ಸಂಸದರಾಗಿದ್ದಾರೆ. ಇದೀಗ ಚನ್ನಪಟ್ಟಣದ ಬೈ ಎಲೆಕ್ಷನ್ನ ಟಿಕೆಟ್ ನನಗೆ ಬೇಕು ಅಂತ ಯೋಗೇಶ್ವರ್ ಅವರು ಪಟ್ಟು ಹಿಡಿದಿದ್ದಾರೆ. ದಿನೇ ದಿನೇ ಸಹಜವಾಗಿ ಕಾವೇರ್ತಾ ಇದೆ. 6 ತಿಂಗಳ ಒಳಗಾಗಿ ಚುನಾವಣೆ ಆಗಬೇಕು. ಈಗಾಗಲೇ 2 ತಿಂಗಳ ಹತ್ರ ಆಯಿತು. ಇನ್ನು ಸ್ವಲ್ಪ ದಿನಗಳಲ್ಲಿ ಚನ್ನಪಟ್ಟಣದ ವಿಧಾನಸಭಾ ಕ್ಷೇತ್ರಕ್ಕೆ ಬೈ ಎಲೆಕ್ಷನ್ ಘೋಷಣೆ ಆಗುವಂತ ಸಾಧ್ಯತೆ ಇದೆ. ಇದೀಗ ದೆಹಲಿಗೆ ಹೋಗಿದ್ದಾರೆ ಸಿಪಿ ಯೋಗೇಶ್ವರ್. ಹೈಕಮಾಂಡ್ನಿಂದ ಬುಲಾವ್ ಬಂದಿತ್ತು. ಅಭ್ಯರ್ಥಿ ಬಗ್ಗೆ ಇದುವರೆಗೂ ಕೂಡ ಸುಳಿವನ್ನು ಬಿಟ್ಟುಕೊಟ್ಟಿಲ್ಲ ಜೆಡಿಎಸ್. ಭಾರಿ ಕುತೂಹಲವನ್ನಂತೂ ಕುಮಾರಸ್ವಾಮಿ ಅವರ ನಡೆ ಇದೀಗ ಸದ್ಯಕ್ಕೆ ಮಾಡಿಕೊಟ್ಟಿದೆ. ಅಂದ್ರೆ ಸಿಪಿ ಯೋಗೇಶ್ವರ್ 4 ಬಾರಿ ಶಾಸಕರಾಗಿದ್ದಾರೆ ವಿವಿಧ ಪಕ್ಷಗಳಿಂದ. 2 ಬಾರಿ ಇದೇ ಕುಮಾರಸ್ವಾಮಿ ಅವರ ವಿರುದ್ಧ ಸೋತಿದ್ದಾರೆ. 2023ರಲ್ಲಿ 15,000 ಓಟಿಂದ ಇದೇ ಸಿಪಿ ಯೋಗೇಶ್ವರ್ ಕುಮಾರಸ್ವಾಮಿ ವಿರುದ್ಧ ಸೋತಿದ್ದಾರೆ. ಇದು ಇಲ್ಲಿ ಗೆದ್ದಿರೋದು ಸಹಜವಾಗಿ ಜೆಡಿಎಸ್ ಗೆದ್ದಿದ್ರು, ಕುಮಾರಸ್ವಾಮಿ ಅವರು ಗೆದ್ದಿದ್ರು. ಜೆಡಿಎಸ್ನವ್ರದ್ದು ಯಾಕೆ ಬಿಟ್ಕೊಡ್ಬೇಕು ಅನ್ನುವಂಥ ವಾದ ಇದೆ. ಒಂದು ವೇಳೆ ಟಿಕೆಟ್ ಸಿಗದೆ ಇದ್ರೆ ಯೋಗೇಶ್ವರ್ ಪಕ್ಷೇತರಾಗಿ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ. ಚನ್ನಪಟ್ಟಣ ವಿಧಾನಸಭೆಯ ಏನು ಉಪಚುನಾವಣೆ ಇದೆ, ಅದರಲ್ಲಿ ನಾನು ಒಬ್ಬ ಪ್ರಬಲ ಆಕಾಂಕ್ಷಿಯಾಗಿದ್ದೇನೆ. ಸ್ವಾಭಾವಿಕವಾಗಿ ಕುಮಾರಸ್ವಾಮಿ ನಾನು ಸಾಂಪ್ರದಾಯಿಕವಾಗಿ ರಾಜಕೀಯವಾಗಿ ಪರಸ್ಪರ ವಿರೋಧವಾಗಿದ್ದವರು. ಒಬ್ರಿಗೊಬ್ಬರು ಮೈತ್ರಿ ಮಾಡ್ಕೊಂಡ್ಮೇಲೆ, BJP JDS ಮೈತ್ರಿ ಮಾಡ್ಕೊಂಡ್ಮೇಲೆ NDAಯಿಂದ ಕುಮಾರಸ್ವಾಮಿ ಅವರು ಇವತ್ತು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ. ಅವರು ತೆರವಾದ ಸ್ಥಾನಕ್ಕೆ ನಾನೇ ಹತ್ತಿರದ ಸಮೀಪದ ಪ್ರತಿಸ್ಪರ್ಧಿ. ಪ್ರತಿ ಚುನಾವಣೆಯಲ್ಲೂ ಒಂದು 10-15,000 ಡಿಫ್ರೆನ್ಸು ಎಲ್ಲ ಚುನಾವಣೆಯಲ್ಲೂ ಇದೆ. ಹಾಗಾಗಿ ಅವ್ರು ತೆರವಾದ ಮೇಲೆ ಸ್ವಾಭಾವಿಕವಾಗಿ ನನಗೆ ಬಿಟ್ಕೊಡ್ಬೇಕು ಅನ್ನೋದು ನನ್ನ ವಾದ ಮತ್ತು ನನ್ನ ಕ್ಲೈಮ್ ಕೂಡ. ಜೊತೆಗೆ ಕಾಂಗ್ರೆಸ್ನವರು ತುಂಬ ಆಕ್ಟಿವ್ ಆಗಿದ್ದಾರೆ. ಈಗ ಮಾನ್ಯ DK ಶಿವಕುಮಾರ್ ಅವರು ಆಗಸ್ಟ್ 15ರಂದು ಚನ್ನಪಟ್ಟಣಕ್ಕೆ ಬಂದು ರಾಷ್ಟ್ರಧ್ವಜ ಅನಾವರಣ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅವರು ಆಗಲೇ ಮೆಸೇಜ್ ಕೂಡ ಕಳಿಸಿದ್ದಾರೆ ಎಲ್ಲ ಕಡೆ, ನಾನು ಚನ್ನಪಟ್ಟಣದಲ್ಲಿ ಫ್ಲಾಗ್ ಆರ್ಸ್ಟ್ ಮಾಡ್ತೀನಿ ಅಂತೇಳಿ. ಇದೆಲ್ಲ ನೋಡಿದಾಗ ನಾವು ಸುಮ್ಮನೆ ಆಗಿರೋದು. ಈಗ ಕುಮಾರಸ್ವಾಮಿ ಅವರು ಏನು ಹೇಳ್ತಾ ಇಲ್ಲ, ಅವರು ಸುಮ್ಮನೆ ಇದ್ದಾರೆ. ನಾವು ನಿರ್ಲಿಪ್ತವಾಗಿದ್ದರೆ ಅನಾಯಾಸವಾಗಿ ಈ ಕ್ಷೇತ್ರ ಕಾಂಗ್ರೆಸ್ಗೆ ದಕ್ಕಬಾರ್ದು ಅಂತೇಳಿ ನನ್ನ ಹೋರಾಟ. ಹಾಸನದಲ್ಲಿ ಇವತ್ತು JDS ಪರಿಸ್ಥಿತಿ ನೀವು ನೋಡ್ತಾ ಇದ್ದೀರಿ. ನಾನು ಸಹಕರಿಸ್ತಾ ಹೋಗಿದ್ರೆ ಇಲ್ಲಿ ಏನಾಗ್ತಾಯಿತ್ತು, ರಾಮನಗರದಲ್ಲಿ ನಾನೇ ಅವ್ರನ್ನ ಪ್ರಥಮ ವಿರೋಧ ಮಾಡಿದವನು. ಅದೆಲ್ಲ ಬಿಟ್ಟು ರಾಜಕೀಯದಲ್ಲಿ ಪರಸ್ಪರ ದೋಷಾರೋಪಣೆ ಇರ್ತದೆ. ಅದಕ್ಕಿಂತ ಮಿಗಿಲಾದದ್ದು ಜನಗಳ ಹಿತ. ನಾನು ಈ ಕ್ಷೇತ್ರವನ್ನು ನನ್ನ ತಾಲೂಕಿನ ಜನ ನನ್ನ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ. ನನ್ನನ್ನು ಈ ಸಾರಿ ಗೆಲ್ಸ್ಕೋತಾರೆ, ಯಾವುದೇ ಸಿಂಬಲಲ್ಲೂ ಗೆಲ್ಸ್ಕೋತಾರೆ, ಅದರಲ್ಲಿ ನನಗೆ ಡೌಟೇ ಇಲ್ಲ. ನಾನು ಟಿಕೆಟ್ ಸಿಗದೆ ಹೋದರೆ ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿ ಮತ್ತೆ NDA ಭಾಗವಾಗಿರಬೇಕು ಅಂತಲೇ ಅನ್ಕೋತೀನಿ.